ಗಿಲ್ಲಿ ದಾಂಡ್ಲು ಆಡ್ಬೇಕಾದ್ರೆ ನಾನು ಹೊಡೆದಂಥ ಏಟು ಅವತ್ತೇ ನಾನು ಲಾಸ್ಟ್ ಗಿಲ್ಲಿ ದಾಂಡ್ಲು ಆಡಿದ್ದು. ಒಂದು ಹುಡುಗಿಗೆ ಇಲ್ಲಿ ನೋಸ್ ಮೇಲೆ ಏಟ್ ಬಿದ್ದು ಇದಿಷ್ಟು ಹರಿದೋಯ್ತು, ಈ ಪೀಸು ಹರಿದೋಯ್ತು ಅಂದರೆ ಇಲ್ಲಿಂದ. ಸೊ ಅಲ್ಲೇ ಮನೆಯಲ್ಲಿ ಹತ್ರ ಅವ್ರ ಫಾದರ್ ಮದರ್ ಎಲ್ಲ ಬಂದು ಸ್ವಲ್ಪ ಗಲಾಟೆ ಮಾಡಿದ್ಮೇಲೆ ನನಗೂ ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಒಂದಷ್ಟು ಕಜ್ಜಾಯ ಕೊಟ್ಟಿದ್ದರು. ಬಟ್ ಏನೋ ಅವತ್ತೇ ನಮ್ಮ ತಂದೆ ಹೇಳಿದ್ದೀವೆಲ್ಲ ಇನ್ಮೇಲೆ ಆಡಬೇಡಪ್ಪ ಅಷ್ಟೇ. ಅವತ್ತಿಂದ ನಾನು ಚಿನ್ನಿ ದಾಂಡ್ಲು ಮುಟ್ಟಿಲ್ಲ. ಅಲ್ಲ, ನಂಗೆ ಸೀರಿಯಸ್ ಆಗಿ ಗೊತ್ತಿರ್ಲಿಲ್ಲ ಇದು ಏನು ಗಿಲ್ಲಿ ದಾಂಡುವಿಂದ ಈ ತರ ಎಲ್ಲ ಆಗುತ್ತೆ ಅಂತ. ನಾವು ಸಣ್ಣವ್ರು ಇರ್ಬೇಕಾದ್ರೆ ಅಲ್ಲಲ್ಲ, ಗಿಲ್ಲಿ ದಾಂಡ್ಲು ಆ ಗಿಲ್ಲಿನ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಆ ಫ್ರಂಟ್ ಪೋರ್ಷನ್ ಏನು ಬರುತ್ತಲ್ಲ ಇದನ್ನ ತುಂಬ ಶಾರ್ಪ್ ಮಾಡ್ತಾ ಇದ್ದೆ. ಕೆಲವರು ದಪ್ಪ ಶಾರ್ಪ್ ಮಾಡಿರ್ತಾರೆ, ಬಟ್ ನಾನು ಸ್ವಲ್ಪ ಜಾಸ್ತಿ ಶಾರ್ಪ್ ಮಾಡ್ತಿದ್ದೆ. ಯಾಕೆಂದ್ರೆ ಆ ತುದಿನಲ್ಲಿ ಹೊಡೆದ್ರೆ ಸಿಕ್ಕಾಪಟ್ಟೆ ಹೈಟ್ ಹೋಗ್ತಿತ್ತು ಅದು. ಸೊ ಅದರಲ್ಲಿ 2-3 ಸ್ಟೆಪ್ಪು ದಾಂಡ್ಲು ಅಂದರೆ ಕೋಲಲ್ಲೇ ಆಟಾಡಿ ಆಮೇಲೆ ಬೀಸ್ತಾ ಇದ್ದೆ ನಾನು. ನನಗದು ತುಂಬ ಫೇವ್ರೆಟ್ ಗೇಮ್ ಆಗಿತ್ತು ಒಂದು ಟೈಮ್ನಲ್ಲಿ. ಈಗ ಯಾರು ಮಕ್ಕಳು ನಾನು ಆಡಿದ್ದು ನೋಡಿಲ್ಲ ಬಿಡಿ ಅವೆಲ್ಲ. ಏನಿಲ್ಲ ಅಂದ್ರೆ ಒಂದು 20 ವರ್ಷದ ಕೆಳಗಡೆ. ಅಲ್ಲ, ಅದು ಏನಾಗಿದೆ ಈಗಿನ ಮಕ್ಳಿಗೆಲ್ಲೂ ಗ್ರೌಂಡ್ಸ್ ಇಲ್ಲ. ನಿಮಗೆ ಹಳೆ ಗ್ರೌಂಡ್ಗಳು ಬಿಟ್ಟರೆ ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆ ಏನು ಮಾಡಿದ್ದಾರೆ, ಪಾರ್ಕ್ಗಳು ಮಾಡಿದ್ದಾರೆ. ಹುಡುಗರಿಗೆ ಅಂತ ಪ್ಲೇ ಗ್ರೌಂಡ್ ಇಲ್ಲ ಎಲ್ಲೂ. ಅದೇ ಸಮಸ್ಯೆ. ಬರೀ ಸ್ಕೂಲಲ್ಲಿ ಮಾತ್ರ ಸ್ಕೂಲಲ್ಲಿ ಎಷ್ಟು ಸ್ಕೂಲಲ್ಲಿದೆ, ಸ್ಕೂಲಲ್ಲೆಲ್ಲ ಬರೀ ರೋಡ್ ಸೈಡಲ್ಲೇ ಇದೆ. ಅದಕ್ಕೆ ಕಾಂಪೌಂಡ್ ಇರಲ್ಲ, ಏನಿರಲ್ಲ, ಎಲ್ಲ ಅದೇ ಥರ ಸ್ಕೂಲ್ಸೇ ಇವಾಗಿರೋದು.